ಡೆವಿಲ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಇದು ಪ್ರಕಾಶ್ ವೀರ್ ಅವರು ಡೈರೆಕ್ಟ್ ಮಾಡಿರುವಂತಹ ಸಿನಿಮಾ. ಇಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ರಚನಾ ರೈ ಅವರು ಲೀಡ್ ಆಗಿ ಕಾಣಿಸಿಕೊಂಡಿದ್ದಾರೆ. ಈ ಸಿನಿಮಾ ನೋಡಿದ ನಮಗೆ ಏನೆಲ್ಲ ಇಷ್ಟ ಆಯ್ತು, ಏನೆಲ್ಲ ಕಷ್ಟ ಆಯ್ತು ಎಲ್ಲವನ್ನ ಇವತ್ತಿನ ಈ ರಿವ್ಯೂನಲ್ಲಿ ಹೇಳ್ತೀನಿ, ಬನ್ನಿ ನಡ್ಕೊಂಡು ಬರೋಣ. ಹಾಯ್ ಡಾರ್ಲಿಂಗ್ಸ್, ವೆಲ್ಕಮ್ ಟು ಮೈ ಒಪಿನಿಯನ್ ಯೂಟ್ಯೂಬ್ ಚಾನೆಲ್. ಪಾತ್ರಧಾರಿಯ ಹೆಸರು ಕೃಷ್ಣ. ಕಲಾವಿದನಾಗಬೇಕು, ಜನರು ತನ್ನ ನಟನೆಯನ್ನು ನೋಡಿ ಮೆಚ್ಚಿಕೊಳ್ಳಬೇಕು ಅಂಡ್ ಸ್ಟಾರ್ ಆಗಬೇಕು ಅನ್ನುವಂತಹ ಆಸೆ, ಬಯಕೆ ಇರುತ್ತೆ. ಈ ಒಂದು ಆಸೆ ಕನಸಾಗುತ್ತೆ ಅಂಡ್ ಆ ಕನಸನ್ನ ನನಸು ಮಾಡಿಕೊಳ್ಳೋದಕ್ಕೆ ಇವನ ಬಳಿ ಒಂದು ಅವಕಾಶ ಬರುತ್ತೆ. ಏನೋ ಆ ಅವಕಾಶ, ಅದರಿಂದ ಹೇಗೆ ಇವನ ಬದುಕು ಉಲ್ಟಾ ಆಗೋಯ್ತು ಅನ್ನೋದನ್ನ ಸಿನಿಮಾದ ಒನ್ಲೈನ್ ಅಂತೂ ಹೇಳಿದಾಯ್ತು. ಬಟ್ ಸಿನಿಮಾದ ಕತೆ ಸಬ್ ಪ್ಲಾಟ್ ಗಳನ್ನ ಹೊಂದಿದೆ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಸಿನಿಮಾಗಳಿಗೆ ದರ್ಶನ್ ಅವರು ಸ್ಕ್ರೀನ್ ಪ್ರೆಸೆನ್ಸ್ ಸಿನಿಮಾಗೆ ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಹಿಂದೇನು, ಇವತ್ತೂ, ಮುಂದೇನು ಅಂತ ಕಾಣುತ್ತೆ. ಅವರ ಹಿಂದಿನ ಸಿನಿಮಾಗಳು ಕ್ರಾಂತಿ, ಕಾಟೇರಗೂ ಹೋಲಿಸಿದರೆ ಅವರಿಗೆ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಬೇರೆ ಬೇರೆ ತರಹದ ಶೇಡ್ಗಳು ಇಲ್ಲಿ ಸಿಕ್ಕಿದೆ. ಆ ಪಾತ್ರ ಒಂದು ಅಂಡ್ ಅವನು ನಟ ಆಗಿರುವಂತಹ ಕಾರಣಕ್ಕೆ ಮತ್ತೆ ಇನ್ನಷ್ಟು ಪಾತ್ರಗಳನ್ನು ಅವನು ನಟಿಸಬೇಕಾಗುತ್ತೆ. ಅಂಡ್ ಇಲ್ಲಿ ದರ್ಶನ್ ಅವರ ಆಕ್ಟಿಂಗ್ ರೇಂಜ್ ಎಷ್ಟು ದೊಡ್ಡದು ಅಂಡ್ ಅವರಿಗೆ ಅದೆಲ್ಲವೂ ಎಷ್ಟು ಸುಲಭ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಸಿನಿಮಾ. ಆದ್ದರಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಕ್ಯಾರೆಕ್ಟರೈಸೇಷನ್ ಚೆನ್ನಾಗಿದೆ. ಬರೋ ಎಲ್ಲ ಪಾತ್ರಕ್ಕೂ ಒಂದು ಶಕ್ತಿ ಇದೆ, ಒಂದು ಕಾನ್ಸೆಪ್ಟ್ ಇದೆ ಅಂಡ್ ಒಂದು ವೀಕ್ನೆಸ್ ಕೂಡ ಇದೆ. ಎಸ್ಪೆಷಲಿ ನಿಮ್ಮ ಕಥೆಯಲ್ಲಿ ಒಬ್ಬರು ಸ್ಟಾರ್ ಇನ್ವಾಲ್ವ್ ಆಗಿದ್ದಾರೆ ಅಂತ ಅಂದ ಮೇಲೆ ಅವರ ಸ್ಟಾರ್ ಪ್ರೆಸೆನ್ಸ್ ನ ಬ್ಯಾಲೆನ್ಸ್ ಮಾಡಿಕೊಂಡು ಆಡಿಯನ್ಸ್ ನ ಉಳಿದ ಪಾತ್ರಗಳಿಗೂ ಕನೆಕ್ಟ್ ಮಾಡಿಸೋದು ಕೂಡ ತುಂಬಾ ಕಷ್ಟ. ರಚನಾ ರೈ ಅವರು ತಮ್ಮ ರುಕ್ಕು ಎಂಬ ಪಾತ್ರದಿಂದ ಸಖತ್ ಇಂಪ್ರೆಸ್ ಮಾಡಿದ್ರು. ಅವರ ಪಾತ್ರನ ಡಿಸೈನ್ ಮಾಡಿರುವಂತಹ ರೀತಿ ಕ್ಲಿಯರ್ ಆಗಿದೆ. ಬರೀ ಒಂದು ಸಾಂಗ್ ಅಂಡ್ ಹೀರೋನ ರೊಮ್ಯಾಂಟಿಕ್ ಇಂಟ್ರೆಸ್ಟ್ ಅಂತ ಸೀಮಿತವಾಗಿ ಹೇಳಿದೆ. ಕಥೆಯಲ್ಲಿ ಕೂಡ ಅವರಿಗೆ ಇಂಪಾರ್ಟೆನ್ಸ್ ಇದೆ. ಅಚ್ಯುತ್ ಕುಮಾರ್ ಅವರ ಪಾತ್ರ ಎಲ್ಲಾ ಪಾತ್ರದಲ್ಲೂ ಅಷ್ಟೊಂದು ಪರ್ಫೆಕ್ಟ್ ಆಗಿ ಹೇಗೆ ಸೆಟ್ ಆಗ್ತಿದೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಅವರ ನಂಬಿಯರ್ ಎಂಬ ಪಾತ್ರ ಒಬ್ಬರನ್ನ ರಾಜನನ್ನಾಗಿ ಕೂಡ ಮಾಡಬಲ್ಲದು, ಜೀತದ ಆಳಾಗಿ ಕೂಡ ಮಾಡಬಲ್ಲದು ಅಂಡ್ ಚಾಣಕ್ಯತನವನ್ನ ಕಣ್ಣಲ್ಲೇ ಕ್ಯಾರಿ ಮಾಡಿದ್ದಾರೆ. ಅಂಡ್ ಆಸ್ ಆಲ್ವೇಸ್ ತಮಗೆ ನಟನೆ ಎಷ್ಟು ಸುಲಭ ಅಂತ ಇಲ್ಲೂ ಶೋ ಅಪ್ ಮಾಡಿದ್ದಾರೆ. ನಮಗೆ ಇಲ್ಲಿ ಶರ್ಮಿಳಾ ಮಾಂಡ್ರೆ ಅವರ ರೋಲ್ ಸ್ವಲ್ಪ ಅನ್ನೆಸೆಸರಿ ಅಂತ ಅನಿಸಿದ್ದು ಖಂಡಿತ. ಆ ಪಾತ್ರ ಸುಮ್ಮನೆ ಎಕ್ಸಾಕ್ಟ್ ಆಗುತ್ತೆ ಅಷ್ಟೇ. ಅದರಿಂದ ಕಥೆಗಳಲ್ಲಿ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ. ಅವರನ್ನ ಬಳಸಿಕೊಂಡಿರುವಂತಹ ರೀತಿ ಅಂಡ್ ಅವರ ಸುತ್ತ ಇದ್ದಂತಹ ಲಾಜಿಕ್ ಕೂಡ ಬ್ಯಾಲೆನ್ಸ್ ಆಗಿತ್ತು. ಇನ್ನು ಇಲ್ಲಿನ ಹಾಡುಗಳು ಸಹ ಸಖತ್ತಾಗಿತ್ತು. ಇಲ್ಲಿನ ದರ್ಶನ್ ಅವರಿಗೆ ಒಂದು ಡೆಡಿಕೇಟೆಡ್ BGM ಅಂತೂ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನಾವು ಅದನ್ನ ಇಲ್ಲಿ ಮಿಸ್ ಮಾಡ್ಕೊಂಡಿದ್ದೇವೆ ಅಂತ ಹೇಳ್ಬೋದು. ಅವರ ಪರ್ಫಾರ್ಮೆನ್ಸ್ ಸಾಲಿಡ್ ಆಗಿದೆ, ಬಟ್ ಆ ಪ್ರೆಸೆಂಟೇಷನ್ ಮ್ಯೂಸಿಕ್ ಇಂದ ಎಲಿವೇಟ್ ಆಗೋದ್ರಲ್ಲಿ ಸ್ವಲ್ಪ ಹಿಂದೆ ಖಂಡಿತ ಬಿದ್ದಿದೆ. ಸಿನಿಮಾದಲ್ಲಿನ VFX CG ಯೂಸ್ ಮಾಡಿಕೊಂಡಿರುವಂತಹ ಪೋರ್ಷನ್ಗಳು ಬೆಟರ್ ಆಗಬಹುದಿತ್ತು. ನ್ಯೂಸ್ ರೂಮ್ ನಲ್ಲಿ ಕ್ರಿಯೇಟ್ ಮಾಡಿರುವಂತಹ ಪೋರ್ಷನ್ಗಳು ಆಗಿರಬಹುದು. ಲಾಸ್ಟ್ ಫೈರ್ ಇವೆಲ್ಲವನ್ನ ಆವರೇಜ್ ಕ್ವಾಲಿಟಿ VFX ನೊಂದಿಗೆ ಪ್ರೆಸೆಂಟ್ ಮಾಡಿದ್ದಾರೆ. ಐ ನೋ ನಾರ್ಮಲ್ ಆಡಿಯನ್ಸ್ಗೆ ಇದು ಖಂಡಿತ ಮ್ಯಾಟರ್ ಆಗಲ್ಲ, ಬಟ್ ಇವತ್ತಿನ ಫಿಲಿಂ ವಿಜುವಲಿ ಕ್ವಾಲಿಟಿಗೆ ಕಂಪೇರ್ ಮಾಡಿದಾಗ ಇದನ್ನ ಹೇಳಬೇಕು ಅಂತ ಅನಿಸಿತ್ತು. ಇಲ್ಲಿನ ಆಕ್ಷನ್ ಕೊರಿಯೋಗ್ರಫಿ ವಾಸ್ ಡಿಸೆಂಟ್ ಕನ್ಸಿಡರಿಂಗ್ ದಿ ಫ್ಯಾಕ್ಟ್ ದರ್ಶನ್ ಅವರಿಗೆ ಬೆನ್ನು ನೋವಿನಿಂದ ಸ್ವಲ್ಪ ಲಿಮಿಟೇಷನ್ಗಳು ಇದ್ದಾವೆ. ಇನ್ ಮೈ ಒಪಿನಿಯನ್ ಪ್ರಕಾರ ಇದೊಂದು ರೀಸೆಂಟ್ ಎಂಗೇಜಿಂಗ್ ಸ್ಟಾರ್ ಲೈನ್ ಸ್ಟೋರಿ. ಇದಾಗಿತ್ತು ಇವತ್ತಿನ ಮೋಸ್ಟ್ ಆಂಟಿಸಿಪೇಟೆಡ್ ದಿ ಡೆವಿಲ್ ಸಿನಿಮಾದ ರಿವ್ಯೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಇಲ್ಲ ಮರಿದೆ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.